ಗೌರವಾನ್ವಿತ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ. ನಾವು ಪದವು ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟ್ರೇಡ್ ಕರ್ನಾಟಕ ಶಕ್ತಿನಗರ ಮಂಗಳೂರು. ನಮ್ಮ ಸ್ವರ್ಣ ಸಂಭ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿ ಮಾಡುವುದಕ್ಕೆ ನಾವಿಲ್ಲಿ ಬಂದಿದ್ದೇವೆ. ನಾನು ಪದವು ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷ ಕುಶಲ್ ಕುಮಾರ್ ಕೆ. ಇವರು ಸ್ವರ್ಣ ಸಮಿತಿಯ ಸಂಚಾಲಕರು. ಇವರು ರವೀಂದ್ರ ರೈ, ಇವರು ಹರೀಶ್ ಜೆ ಸ್ವರ್ಣ ಸಮಿತಿಯ ಸಂಚಾಲಕರು. ರವೀಂದ್ರ ರೈ ನಮ್ಮ ಲೆಕ್ಕ ಪರಿಶೋಧಕರು. ಹಾಗೆಯೇ ದಿನೇಶ್ ಟಿ ಅವರು ನಮ್ಮ ಮಾಜಿ ಅಧ್ಯಕ್ಷರು. ಹಾಗೆಯೇ ನಮ್ಮ ಕಾರ್ಯಾಧ್ಯಕ್ಷರು ರಾಮಕೃಷ್ಣ ಭಟ್ ಮತ್ತು ಕೋಶಾಧಿಕಾರಿ ರವಿಚಂದ್ರ. ನಾವೆಲ್ಲ ಇಲ್ಲಿ ನಮ್ಮ ಸ್ವರ್ಣ ಸಂಭ್ರಮದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ನಾವು ಬಂದಿದ್ದೇವೆ. ನಮಗೆ ಎಲ್ಲ ಹಿತೈಷಿಗಳಿಂದ ಎಲ್ಲ ಪ್ರೋತ್ಸಾಹ ಮತ್ತು ವಿಡಿಯೋ ಎಲ್ಲ ಬಂದಿದೆ. ಆದರೆ ಮಾಧ್ಯಮದ ಮೂಲಕ ನಮ್ಮ ಪ್ರಸಾರವನ್ನು ನಾವು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ನಾವಿಲ್ಲಿ ಬಂದಿದ್ದೇವೆ. ನೀವು ಆದಷ್ಟು ನಮ್ಮ ಸ್ವರ್ಣ ಸಂಭ್ರಮದ ಈ ಪ್ರಚಾರವನ್ನು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಸಾರ ಮಾಡಿ ನಮ್ಮ ಸ್ವರ್ಣ ಸಂಭ್ರಮದ ಪ್ರತಿಯೊಂದು ಕಾರ್ಯಕ್ರಮಗಳು ಯಶಸ್ವಿಯಾಗುವ ಹಾಗೆ ನೀವು ಮಾಡಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಸ್ವರ್ಣ ಸಂಭ್ರಮದ ಹಿನ್ನೆಲೆಯ ಬಗ್ಗೆ ರವೀಂದ್ರ ರೈ ಅವರು ಮಾತಾಡ್ತಿದ್ದಾರೆ. ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಬಂಧುಗಳಿಗೆ ವಂದಿಸ್ತಾ, ಪದವು ಫ್ರೆಂಡ್ಸ್ ಕ್ಲಬ್ ಅನ್ನುವಂಥದ್ದು 1976ಕ್ಕಿಂತ ಮೊದಲೇ ಹುಟ್ಟಿದಂಥ ಸಂಸ್ಥೆ. ಆಗ ಅದಕ್ಕೆ ಪದವು ಕ್ರಿಕೆಟ್ ಟೀಮ್ ಅಂತ ಹೆಸರಿತ್ತು. ದೊಡ್ಡ ದೊಡ್ಡ ಕ್ರಿಕೆಟ್ ಪಟುಗಳನ್ನು ಆಯೋಜಿಸಿದಂಥ ಕೀರ್ತಿ ಪದವು ಫ್ರೆಂಡ್ಸ್ ಕ್ಲಬ್ಗೆ ಇದೆ. ಯಾಕಂತ ಹೇಳಿದ್ರೆ ಉರ್ವದಲ್ಲಿ ಒಂದು ದೊಡ್ಡ ಮ್ಯಾಚ್ ಆಗ್ತದೆ, ನಮಗೆಲ್ಲ ಗೊತ್ತಿರ್ಬೋದು. ಅದೇ ರೀತಿಯ ವ್ಯವಸ್ಥಿತವಾದ ಕ್ರಿಕೆಟ್ ಮ್ಯಾಚನ್ನು ಪದವು ಫ್ರೆಂಡ್ಸ್ ಕ್ಲಬ್ ಆಗ 1985ರಿಂದ ನಡೆಸಿಕೊಂಡು ಬಂದಿದೆ. ಆನಂತರ ಶ್ರಮದಾನದ ಮೂಲಕ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಪದವು ಫ್ರೆಂಡ್ಸ್ ಕ್ಲಬ್ ಆಯೋಜನೆ ಮಾಡಿಕೊಂಡು ಹತ್ತಿರದ ರಸ್ತೆಗಳ ನಿರ್ಮಾಣ ಎಲ್ಲ ಮಾಡಿದ್ದು ಆ ಕಾಲದಲ್ಲಿ ಪದವು ಫ್ರೆಂಡ್ಸ್ ಕ್ಲಬ್. ಹೆಚ್ಚಿನ ರಸ್ತೆಗಳಿಗೆ ಶ್ರಮದಾನದ ಮೂಲಕ ಅಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರೇ ಜಾಗವನ್ನು ಬಿಟ್ಟುಕೊಟ್ಟದ್ದು ಕೂಡ ಇದೆ. ಆನಂತರ ಎಲ್ಲ ಕೆಲಸ ಆದ ನಂತರ ಶಕ್ತಿನಗರ ಶಾಲೆಗೆ ಒಂದು ವಿಶೇಷವಾದ ಮುತುವರ್ಜಿಯಿಂದ ಕೆಲಸ ಮಾಡಬೇಕಂತ ಹೇಳಿ ನಾವು ಕಳೆದ 50 ವರ್ಷಗಳಿಂದ ಕೂಡ ನಿರಂತರವಾಗಿ ಅದನ್ನು ಪ್ರೋತ್ಸಾಹಿಸ ಬಂದಿದ್ದೇವೆ. ಆದರೆ ಕಾಲಘಟ್ಟ ಬದಲಾದ ಹಾಗೆ ಕನ್ನಡ ಮೀಡಿಯಂಗೆ ಶಾಲೆಗೆ ಮಕ್ಕಳು ಬರೋದು ಕಡಿಮೆ ಆಯಿತು. ತೀರಾ ಕಡಿಮೆ ಆಗುವಾಗ ಒಂದು 150-160 ಮಕ್ಕಳಾದಾಗ ಶಾಲೆಯನ್ನು ಮುಚ್ಚುವಂಥ ಪರಿಸ್ಥಿತಿ ಬಂತು. ಆಗ ಪದವು ಫ್ರೆಂಡ್ಸಲ್ಲಿ ಬಂದು ಕೇಳಿಕೊಂಡ್ರು ಟೀಚರ್ಸ್ ಎಲ್ಲ, ಏನಾದರೂ ಮಾಡಬೇಕು ನೀವು ಅಂತ. ಏನು ಮಾಡ್ಬೇಕಂತ ಹೇಳುವಾಗ ಇಂಗ್ಲೀಷ್ ಮೀಡಿಯಂ ಮಾಡಿದರೆ ಮಕ್ಕಳು ಬರ್ತಾರಂತ ಯಾರೋ ಹಿರಿಯರು ಹೇಳಿದರು. ಹಾಗೆ ನಾವು LKG ಮತ್ತು UKGಯನ್ನು ಮೊದಲಿಗೆ ಇಂಗ್ಲೀಷ್ ಮೀಡಿಯಂ ಮಾಡಿ ಆನಂತರ ಮತ್ತೆ ಬೇಡಿಕೆ ಬಂತು ಎಲ್ಲವನ್ನ ಇಂಗ್ಲೀಷ್ ಮೀಡಿಯಂ ಮಾಡಬೇಕಂತ. ಹಾಗೆ ನಮಗೆ ಸರ್ಕಾರದಿಂದ ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. 10ನೇ ತರಗತಿ ತನಕ ಇಂಗ್ಲೀಷ್ ಮೀಡಿಯಂ ಮಾಡ್ಬೋದು. ಕನ್ನಡ ಬೇಕು, ಕನ್ನಡದ ವಿರೋಧಿಗಳು ನಾವಲ್ಲ, ಕನ್ನಡ ಇದೆ. ಆದರೆ ಇಂಗ್ಲೀಷ್ ಟೀಚರ್ಸನ್ನು ಇಟ್ಟು ನಾವೆಲ್ಲ ದಾನಿಗಳ ನೆರವಿನಿಂದ ಅದನ್ನು ಒಂದು ವಿದ್ಯಾದೇವಿಗೆ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಈಗ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈಗ ಸಾಧಾರಣ 600 ಮಕ್ಕಳಿದ್ದಾರೆ ಶಾಲೆ, 600ಕ್ಕಿಂತ ಜಾಸ್ತಿ ಆಗಿದ್ದಾರೆ. ಮತ್ತು ಈ ಸರ್ತಿ ನಮ್ಮ ಸರ್ಕಾರದ ಒಂದು ಸಹಕಾರದಿಂದ, ಅಂದರೆ ನಮ್ಮ ಶಾಸಕರ ಸಹಕಾರದಿಂದ ಈ ಬಾರಿ ಪದವಿಪೂರ್ವ ಕಾಲೇಜಿನಲ್ಲಿ PCMA ಕೂಡ ಆರಂಭ ಮಾಡಿದ್ದೇವೆ. PCMA ಆಗಿದೆ. ಹಾಗೆ ಶಾಲೆ ಮುಂದುವರಿತಾ ಇದೆ. ಅದಕ್ಕೆ ಪೂರಕವಾಗಿ ವ್ಯವಸ್ಥೆಗಳಿರಲಿಲ್ಲ. ಒಂದು ಹಾಲನ್ನು 4 ರೂಮ್ ಮಾಡಿ ನಾವು ಅದನ್ನು ಉಪಯೋಗ ಮಾಡಿದಾಗ ಅಲ್ಲಿ ಹಾಲ್ ಇರಲಿಲ್ಲ. ಆಗ ಒಬ್ಬ ದಾನಿಗಳ ನೆರವಿನಿಂದ ಬಹಳ ಸುಸಜ್ಜಿತವಾದ ಒಂದು ಹಾಲನ್ನು ಅವರು ನಿರ್ಮಾಣ ಮಾಡಿಕೊಡ್ತಾರೆ ನಮಗೆ. ನಮ್ಮ ಮುತುವರ್ಜಿಯಿಂದ ಅದು ಕೆಲಸ ಕೂಡ. ಹಾಗೆ ಫುಡ್ ಫೆಸ್ಟಿವಲ್ ಈಗ ನಾವು ಮಾಡ್ತಾ ಇದ್ದೇವೆ. ಅದು ಯಾಕೆ ಅಂತ ಕೆಲವರು ಕೇಳ್ಬೋದು. ನೀವು ನಮಗೆ ನಾಡ್ದು ಫೆಬ್ರವರಿಯಲ್ಲಿ 5 ದಿವಸ ಕಾರ್ಯಕ್ರಮ ಮಾಡ್ತೇವೆ. 5 ದಿವಸ ಕೂಡ ನಮಗೆ ಸಾಕಾಗೋದಿಲ್ಲ. ಅಷ್ಟು ಜನರನ್ನು ಕರೆದು ಸನ್ಮಾನ ಮಾಡಲಿಕ್ಕೆ ಉಂಟು, ಅವನ್ನೆಲ್ಲ ಗೌರವಿಸಲಿಕ್ಕೆ ಉಂಟು. ಅದಕ್ಕೆ 7 ದಿವಸ ಇಲ್ಲಿ ಸಿಕ್ಕಿದ್ರೆ ಅಲ್ಲಿ 5 ದಿವಸ ಸಿಕ್ಕಿದ್ರೆ ಸರಿಯಾಗ್ತದೆ ಅಂತ ಒಂದು ಲೆಕ್ಕಾಚಾರ. ಮತ್ತು ಎಲ್ಲರನ್ನ ಜೊತೆಗೂಡಿಸಿಕೊಂಡು ಊರಿನವರೆಲ್ಲ ಸಹಕಾರ ನಮ್ಮ ಮೇಲೆ ಮತ್ತು ನಮ್ಮ ಮೇಲೆ ತುಂಬ ಒಂದು ಏನು ಹೇಳ್ತಾರೆ ಅವರ ಸಹಕಾರ ಮತ್ತು ಅವರ ಅಭಿಮಾನ ಇದೆ. ಅವನ್ನೆಲ್ಲ ಒಟ್ಟು ಸೇರಿಸಬೇಕು ಅನ್ನೋದು ಒಂದು ಗುರಿಯನ್ನು ಇಟ್ಟುಕೊಂಡು ಈ ಫುಡ್ ಫೆಸ್ಟಿವಲನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂಚಾಲಕರಾದ ಹರೀಶ್ ಅವರು ನೀಡ್ತಾ ಇದ್ದಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಈಗ ನಮ್ಮ ಮಿತ್ರ ರವೀಂದ್ರ ಅವರು ಹೇಳಿದ ಹಾಗೆ ಒಂದು
ವಿಶೇಷವಾದ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ನಾವು ಒಂದು 50ನೇ ವರ್ಷದ ಸಂದರ್ಭದಲ್ಲಿ ಮಾಡಬೇಕು ಅಂತ ನಾವು ಹೊರಟದ್ದು. ಹಾಗಾಗಿ ನಮ್ಮ ತಲೆಗೆ ಬಂದದ್ದು ಪುತ್ತೋಳಿ ಪರ್ವ ಅಂತೇಳಿ, PFC ಪುತ್ತೋಳಿ ಪರ್ವ ಅಂತೇಳಿ. ಇದು ಬರೀ ಫುಡ್ ಫೆಸ್ಟಿವಲ್ ಅಲ್ಲ, ಇದರಲ್ಲಿ ಫುಡ್ ಫೆಸ್ಟಿವಲ್ ಒಂದು ಅಂಗ. ಇದರಲ್ಲಿ ಬೇರೆ ಬೇರೆ ಮನರಂಜನಾ ಕಾರ್ಯಕ್ರಮಗಳು ಇದರಲ್ಲಿ ಇರ್ತದೆ. ಒಂದು ರೀತಿಯಲ್ಲಿ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡುವಂತ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಮ್ಮ ವಾರ್ಷಿಕೋತ್ಸವ ಮಾಡುವಾಗ ಜನಗಳು ಬರ್ತಾರೆ, ನಾಟಕ ನೋಡ್ತಾರೆ, ಹೋಗ್ತಾರೆ. ಅಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋದಿಲ್ಲ, ಅಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದಿಲ್ಲ. ಇಲ್ಲಿ ಆ ರೀತಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೊಂದು ಒಳಗೊಂಡು ಮಾಡುವ ಅಂತ ಹೇಳಿ ನಾವು ಹೊರಟ ಕಾರ್ಯಕ್ರಮ ಇದು. ಇದೇ ಬರುವ ಶನಿವಾರ 17 ಮತ್ತು 18ಕ್ಕೆ ನಾವು ಶಕ್ತಿನಗರದ ಪ್ರೌಢಶಾಲಾ ಮೈದಾನದಲ್ಲಿ ಇಟ್ಕೊಂಡಿದ್ದೇವೆ. ಆ ದಿವಸ 17ನೇ ತಾರೀಕಿಗೆ ನಮ್ಮ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಮತ್ತು ನಮ್ಮ ಸ್ಥಳೀಯ ಗಣ್ಯರು ಸೇರಿ ಒಂದು ಕಾರ್ಯಕ್ರಮ ಉದ್ಘಾಟಿಸಲಿಕ್ಕಿದ್ದಾರೆ. 18ನೇ ತಾರೀಕಿಗೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸ್ವರ್ಣ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಜಾನ್ಸನ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಹಾಗೆ ಅತಿಥಿಗಳಾಗಿ ದೈಜಿ ವಳ್ಳ, ಶ್ರೀಯುತ ವಾಲ್ಟರ್ ನಂದಡಿಕೆ, ಹಾಗೆ ಮಂಗಳೂರು ಕೆಥೋಲಿಕ್ ಡಯಾಸಿಸ್ನ PRO ಶ್ರೀಯುತ ರಾಯ್ ಕ್ಯಾಸ್ತಲಿನೋ, ಖ್ಯಾತ ಭಾಗವತರು ಯಕ್ಷದುರ್ಗ ಪಟ್ಲ ಫೌಂಡೇಶನ್ನ ಸತೀಶ್ ಪಟ್ಲ, ದಯಾನಂದ ಕತ್ತ ಸರ್, ರಮೇಶ್ ನಾಯ್ಕ್, ರತ್ನ ಸ್ವೆನ್ಗೇಟ್, ಪುರುಷೋತ್ತಮ್ ಭಟ್ ನಿರ್ದೇಶಕರು ಕ್ಯಾಂಪ್ಕೋ ಲಿಮಿಟೆಡ್, ಹಾಗೆ ಎಡ್ವಿನ್ ಕೋವೆಟ್, ಕೇಶವ್ ಎಸ್, ದೇವಾನಂದ್, ಅಶ್ವಿತ್ ಕೊಠಾರಿ, ರಾಜೇಶ್ ಕೆ, ಕ್ಯಾಟರಿಂಗ್ ಮಾಲೀಕರ ಸಂಘ ಅಧ್ಯಕ್ಷರು, ಸುಲಕ್ಷಣ್ ರೈ ಅಧ್ಯಕ್ಷರು, ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘ, ಶ್ರೀ ಬೆನಿ ಡಿಸೆಲ್ವಾ ಅಧ್ಯಕ್ಷರು, ಲೈಟ್ ಮತ್ತು ಸೌಂಡ್ ಮಾಲಕರ ಸಂಘ, ಶ್ರೀಯುತ ಬಾಲಕೃಷ್ಣ ಕದ್ರಿ ಅಧ್ಯಕ್ಷರು, ಶಾಮಿಯಾನ ಮಾಲಕರ ಸಂಘ, ಹಾಗೆ ಶ್ರೀ ಗುರುದತ್ತ ಪೈ ಮಾಲಕರು, ಮಹಾಮಾಯ ರೇಂಜರ್ಸ್, ಹಾಗೆ ಶ್ರೀಯುತ ರಮೇಶ್ ಕಿಂಗ್. ಇಷ್ಟು ಜನ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಆ ದಿನ ವಿಶೇಷವಾಗಿ ನಮ್ಮ ತುಳುನಾಡಿನ ಬಹಳ ಖ್ಯಾತಿಯ ರಂಗಕಲಾವಿದ, ಚಲನಚಿತ್ರ ನಟ ಶ್ರೀ ನವೀನ್ ಡಿ ಪಾಟೀಲ್ ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಹಾಗೆ ಆ ದಿನದ ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ಕುಮಾರಿ ಸೌಭಾಗ್ಯ ಜೋಗಿ, ಕುಮಾರಿ ಹಿಮಾನಿ ಪಿ ಸುವರ್ಣ, ಆಮೇಲೆ ನಿಷ್ಕಾ ರೈ ಇವರನ್ನು ಕೂಡ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ನಮ್ಮ ಪದವು ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದ ಶ್ರೀಮತಿ ಜಾನಕಿ ಇವರನ್ನು ಕೂಡ ನಾವು ಆ ದಿವಸ ಗೌರವಿಸಲಿಕ್ಕಿದ್ದೇವೆ. ಸುಮಾರು ಒಂದು 40ರಿಂದ ಮೇಲ್ಪಟ್ಟು ಆ ದಿವಸ ಮಳಿಗೆಗಳು ಇರ್ತವೆ. ಅದರಲ್ಲಿ ಆಹಾರದ ಮಳಿಗೆ ಒಂದು 30-35 ಇರ್ಬೋದು. ಆಮೇಲೆ ಉಳಿದದ್ದು ಕೆಲವು ಡಿಸ್ಪ್ಲೇ ಇರುತ್ತೆ. ಒಟ್ಟು ಒಂದು 40 ಕೌಂಟರ್ಸ್ ಇರ್ಬೋದು. ಹಾಗೆ ಆ ದಿವಸ ಮನೋರಂಜನೆ ಕಾರ್ಯಕ್ರಮಕ್ಕೆ 17ಕ್ಕೆ ಸಾರ್ವಜನಿಕರಿಗೆ ಕರೋಕೆ ಸಂಗೀತಕ್ಕೆ ಅವಕಾಶ ಇದೆ. ಹಾಗೆ ಸ್ಥಳೀಯ 4 ಅಂಗನವಾಡಿಗಳನ್ನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅಲ್ಲಿನ ಮಕ್ಕಳು ಬಂದು ಕಾರ್ಯಕ್ರಮ ಕೊಡ್ತಾರೆ. ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳು, ಪ್ರಕೃತಿ ಮೇಳ ಮಂಡಳಿ, ಜ್ಞಾನದೀಪ ಮೇಳ ಮಂಡಳಿ, ಈಡನ್ ಫ್ರೆಂಡ್ಸ್ ಕ್ಲಬ್ ಇವರೆಲ್ಲ ಆ ದಿವಸ ವಿವಿಧ ಕಾರ್ಯಕ್ರಮಗಳನ್ನು ನೀಡಲಿಕ್ಕಿದ್ದಾರೆ. ಆಮೇಲೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ, ಡ್ಯಾನ್ಸ್ ಬೀಟ್ ಅಂತ ಹೇಳಿ. ಒಂದು ರೀತಿಯ ನೃತ್ಯಕ್ಕೆ, ಸಮೂಹ ನೃತ್ಯಕ್ಕೆ ಅನುಕೂಲ ಆಗುವ ಹಾಗೆ SV ಬ್ಯಾಂಡ್ ಶಿಬರೂರಿನಿಂದ ಬ್ಯಾಂಡ್ ಮತ್ತೆ ತಾಸ್ಯ ಜುಗಲ್ ಬದಿಯ ಒಂದು ಕಾರ್ಯಕ್ರಮವನ್ನು ಕೊನೆಗೆ ಇಟ್ಕೊಂಡಿದ್ದೇವೆ. ಇದು 17ನೇ ತಾರೀಕಿಗೆ. 18ನೇ ತಾರೀಕಿಗೆ ಕರೋಕೆ ಸಂಗೀತ ಇರ್ತದೆ. ಆಮೇಲೆ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ಕೂಡ, ಸ್ಥಳೀಯ ಅಂತಲ್ಲ, ಎಲ್ಲರೂ ಕೂಡ ಭಾಗವಹಿಸಬಹುದು. ಅದರಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಇಟ್ಕೊಂಡಿದ್ದೇವೆ. ಹಾಗೆ ಆ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ಒಂದು ತಾಲೀಮು ಪ್ರದರ್ಶನ ಇಟ್ಕೊಂಡಿದ್ದೇವೆ. ತಾಲೀಮಿಗೆ ಒಂದು ಉತ್ತೇಜನ ನೀಡುವ ಒಂದು ದೃಷ್ಟಿಯಿಂದ ಒಂದು ತಾಲೀಮು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 1.5 ಗಂಟೆಯ ಪ್ರದರ್ಶನ ಅವರು ನೀಡಿದ್ದಾರೆ. ವೀರಮಾರುತಿ ವ್ಯಾಯಾಮಶಾಲೆ, ಬಜ್ಜೋಡಿ ಬಿಕರಗಟ್ಟಿ ಅವರು. ಆಮೇಲೆ ಈಗಾಗಲೇ ಹೇಳಿದಂತೆ ಸಭಾ ಕಾರ್ಯಕ್ರಮ 18ನೇ ತಾರೀಕಿಗೆ ಸಭಾ ಕಾರ್ಯಕ್ರಮ, ಅದರಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೇವೆ. ಆಮೇಲೆ ಸಭಾ ಕಾರ್ಯಕ್ರಮದ ಬಳಿಕ ದ ನ್ಯೂ ಓಷನ್ ಡ್ಯಾನ್ಸ್ ಕಿಡ್ಸ್ ಇವರಿಂದ ಹಾಗೂ ಸ್ಥಳೀಯ ಬೇರೆ ಬೇರೆ ಪ್ರತಿಭೆಗಳಿಂದ ನೃತ್ಯ ಪ್ರದರ್ಶನ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೀತೇವೆ. ಇವಿಷ್ಟು ನಮ್ಮ ಪುತ್ತೋಳಿ ಪರ್ವದ ಒಂದು ಪಕ್ಷಿ ನೋಟ. ಈ ಒಂದು ಕಾರ್ಯಕ್ರಮ ನಮಗೆ ತಿಳಿದ ಹಾಗೆ ಬಹುಶಃ ಒಂದು ಫ್ರೆಂಡ್ಸ್ ಕ್ಲಬ್ ಲೆವೆಲ್ ಅಲ್ಲಿ ಫುಡ್ ಫೆಸ್ಟಿವಲ್ ಅಥವಾ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜಿಸುವುದು ಬಹುಶಃ ಪ್ರಥಮ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ದೊಡ್ಡ ದೊಡ್ಡ ಫೌಂಡೇಶನ್ ಅವರು ಅಥವಾ ಬೇರೆ ಬೇರೆ ಅಸೋಸಿಯೇಷನ್ ಅವರೆಲ್ಲ ಮಾಡಿರ್ಬೋದು ಇದಕ್ಕಿಂತ ಮೊದಲು. ಬಟ್ ಒಂದು ಫ್ರೆಂಡ್ಸ್ ಕ್ಲಬ್ ಲೆವೆಲ್ ಅಲ್ಲಿ ಈ ತರದ ಒಂದು ಫುಡ್ ಫೆಸ್ಟಿವಲ್ ಆಯೋಜನೆ ಮಾಡೋದು ಇದು ಪ್ರಥಮ ಅಂತ ನಾವು ಭಾವಿಸ್ತೇವೆ. ಆ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಜ್ಜಾಗಿದ್ದೇವೆ. ಮಾಧ್ಯಮ ಬಂಧುಗಳಾದ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಇಟ್ಟು ಹೆಚ್ಚಿನ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸುವಂತೆ ನಮ್ಮ ಜೊತೆ ಸಹಕರಿಸಬೇಕು ಅಂತ ಅನ್ನಿಸ್ಕೊಳ್ತೇವೆ.